ತೋರಿಸ್ಬೇಕಲ್ಲ ವ್ಯವಸ್ಥೆ ಎಲ್ಲ. ರುಚಿಯಾಗಿ ಆರೋಗ್ಯವಾಗಿ ನಮ್ಮ ಮನೆಯ ರುಚಿ. ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆ 2025 ಯುಗಾದಿ ಹಬ್ಬದ ಜಾತ್ರೆಯ ಪ್ರಯುಕ್ತ ವೆಂಕಟಾಪುರದ ಫಾರೆಸ್ಟ್ ಚೆಕ್ ಪೋಸ್ಟ್ನಿಂದ ನಾವು ಈಗ ಎಂಟ್ರಿ ಆಗ್ತಾ ಇದ್ದೀವಿ. ನಾಳೆನೇ ಅಮಾವಾಸ್ಯೆ ಇದೆ. ಮೋಸ್ಟ್ ಪ್ರಾಬ್ಲಿ ನಮ್ಮದೇ ಲಾಸ್ಟ್ ಬ್ಯಾಚ್ ಅನ್ನಿಸ್ತದೆ. ಭಾಳಷ್ಟು ಜನ ಆಲ್ರೆಡಿ ಇವಾಗ ಪಾದಯಾತ್ರೆಗೆ ಹೋಗಿದ್ದಾರೆ. ಅದರಲ್ಲಿ ಇವಾಗ ನಮ್ಮ ಗುಂಪು ಹೋಗ್ತಾ ಇದೆ. ನಮ್ಮ ಕೊಪ್ಪಳದ ಟೀಮ್ ಇಲ್ಲಿದೆ. ಕೊಪ್ಪಳದ ಟೀಮ್ ಹರ್ ಹರ್. ಈಗ ಕಾಡಿನ ಮಾರ್ಗದ ಮೂಲಕ ನಾವು ಹೋಗ್ತಾ ಇದ್ದೀವಿ. ಮತ್ತೆ ಮುಂದಿನ ಪಾರ್ಟ್ ತೋರಿಸ್ತೀನಿ. ಈಗ ಫಾರೆಸ್ಟ್ನಲ್ಲಿ ಎಂಟ್ರಿ ಆಗಿದ್ದೀವಿ. ಭಾಳ ಕಡಿಮೆ ಜನಸಂಖ್ಯೆ ಇದೆ. ಲಾಸ್ಟ್ ಬ್ಯಾಚ್ ನಮ್ಮದೇ ಅನಿಸುತ್ತೆ. ಹಿಂದೆ ಮಂದಿ ಇಲ್ಲ, ನಮ್ಮದೇ ಒಂದು ಗ್ರೂಪ್ ಇರೋದು. ಸುತ್ತಮುತ್ತಲು ಕಾಡು, ನಲ್ಲಮಲ್ಲ ಫಾರೆಸ್ಟ್ನಲ್ಲಿ ಇರುವ ಎಲ್ಲ ಒಣಗಿದ ಗಿಡಗಳು. ಮುಂದೆ ಇದ್ದಾರೆ ಜನ ನೋಡ್ರಿ. ಕಾಡಿನ ವ್ಯೂ ಹೇಗಿದೆ. ಇಂಥ ಫಾರೆಸ್ಟ್ನಲ್ಲಿ ಸುಮಾರು 50ರಿಂದ 60 ಕಿಲೋಮೀಟರ್ನ ದುರ್ಗಮವಾದ ಹಾದಿಯಲ್ಲಿ ನಡೆಯುತ್ತಿರುವ ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತಾದಿಗಳು ಈ ಪೂರ್ಣ ಕಾಡಿನಲ್ಲಿ ಇದೇ ರೀತಿಯ ಬಿದಿರಿನ ಗಿಡಗಳು, ಕುರುಚಲು ಗಿಡಗಳು. ನಮ್ಮ ಪಶ್ಚಿಮ ಘಟ್ಟದ ಹಾಗೆ ಹಚ್ಚ ಹಸಿರೇನಿಲ್ಲ. ಇಲ್ಲಿ ಒಣಗಿದ ಗಿಡಗಳ ಸಂಖ್ಯೆನೇ ಭಾಳ ಇದೆ. ನಮ್ಮ ಜೊತೆಗೆ ಒಂದು ಬಿಜಾಪುರ ಗ್ರೂಪ್ ಇದೆ. ಬಿಜಾಪುರ ಗ್ರೂಪ್ ಇದೆ ನಮ್ಮ ಜೊತೆಗೆ. ಎಸ್ ಸರ್, ನಮ್ಮ ಜೊತೆಗೆ ಬಿಜಾಪುರಿಂದ ಬಂದಿರತಕ್ಕಂಥ ಒಂದು ಗ್ರೂಪ್ ಇದೆ. ಅವರು ಸಹಿತ 3-4 ವರ್ಷಗಳಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ತಮ್ಮಲ್ಲಿ ಯಾರಾದರೂ ಒಬ್ಬರು ತಮ್ಮ ಪಾದಯಾತ್ರದ ಬಗ್ಗೆ ಒಂದಿಷ್ಟು ಒಪಿನಿಯನ್ ಶೇರ್ ಮಾಡಿರಿ. ಹೇಳ್ರಿ ಸರ್, ಎಷ್ಟನೇ ವರ್ಷ ಸರ್ ನೀವು ಬರ್ತಾ ಇರೋದು? ನಾನು 4ನೇ ವರ್ಷ ಬರ್ತಾ ಇರೋದು. 4ನೇ ವರ್ಷ. ಹೆಂಗೆ ಅನಿಸ್ತದೆ ಸರ್ ನಿಮ್ಗೆ? ಫಸ್ಟಿಗೆ ಸ್ವಲ್ಪ ಕಷ್ಟ ಅನ್ನಿಸ್ತದೆ. ಹಾಂ ರೀ. ಆಮೇಲೆ ಹೋಗ್ತಾ ಹಾಂ ರೀ, ಒಂಥರ ಏನೋ ಖುಷಿ ಹಾಂ ಖುಷಿ ಅನ್ನಿಸ್ತದೆ. ಪ್ರತಿ ಸಲ ಬರ್ಬೇಕು ಅನಿಸ್ತದೆ ಸರ್? ಬರ್ಬೇಕು ಅನ್ನಿಸ್ತದೆ. ನಾನು 4ನೇ ವರ್ಷ ರೀ. ಹಾಂ, ಇನ್ನೂ ಬರ್ಬೇಕಂತ ಯಕ್ಷನ್ ನನಗೆ ಅನ್ನಿಸ್ತದೆ. ಹಾಂ ಹಾಂ ಎಷ್ಟೇ ಕಷ್ಟ ಆದರೂ ಸಹಿತ ಪಾದಯಾತ್ರೆ ಮಾಡೋದು ಒಂಥರ ಖುಷಿ. ಇಷ್ಟು ದುರ್ಗಮ ಹಾದಿ ಇದ್ರೂ ಸಹಿತ ಏನು ತೊಂದರೆ ಅನ್ಸಲ್ಲ? ಏನು ತೊಂದರೆ ಅನ್ಸಲ್ರಿ. ಆ ಮಲ್ಲಯ್ಯನ ಕೃಪಾ ಆಶೀರ್ವಾದ ನಮ್ಮ ಮ್ಯಾಗಿರ್ತದ. ಏನು ತೊಂದರೆ ಆಗಲ್ಲ. ಹಾಂ ಸರ್. ಫಸ್ಟಿಗೆ ಕಷ್ಟ ಅನ್ನಿಸ್ತದ. ಹೋಗ್ತಾ ಏನು ಒಂಥರ ಖುಷಿ ಅನ್ನಿಸ್ತದ. ಭಾಳ ಥ್ರಿಲ್ಲಿಂಗ್ ಐತ್ರಿ ಇದು. ಅಡ್ವೆಂಚರಸ್ ಮತ್ತು ಥ್ರಿಲ್ಲಿಂಗ್ ಕೆಲಸ ಇದೆ. ಹೆಲ್ದಿಯಾಗಿಯೂ ಬಹಳ ಒಳ್ಳೇದಿದು. ಹೌದು. ಆರೋಗ್ಯವಾಗಿಯೂ. ಭಕ್ತಿ ಒಂದೇ ಅಲ್ಲ, ನಮ್ಮ ದೈಹಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯಿಂದ ಒಳ್ಳೆಯದು. ರೈಟ್ ಸರ್, ಥ್ಯಾಂಕ್ ಯು. ಸೊ ನಮ್ಮೊಂದಿಗೆ ಬಿಜಾಪುರದಿಂದ ಬಂದಿರತಕ್ಕಂಥ ಗ್ರೂಪಿನ ಸದಸ್ಯರು ಸಹಿತ ತಮ್ಮ ಒಂದಿಷ್ಟು ಒಪಿನಿಯನ್ಸನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಧನ್ಯವಾದಗಳು. ಈ ರೀತಿ ಶ್ರೀಶೈಲ ಮಲ್ಲಿಕಾರ್ಜುನ ನೆನೆಸುತ್ತಾ
ಪಾದಯಾತ್ರೆಯಲ್ಲಿ ಭಕ್ತರು ಸಾಗ್ತಾ ಇದ್ದಾರೆ. ಇಂಥ ದುರ್ಗಮವಾದ ಹಾದಿ, ದುರ್ಗಮವಾದ ಕಾಡಿನಲ್ಲಿ ಜನರು ಯಾವುದೇ ಅಂಜಿಕೆ ಹೆದರಿಕೆ ಇಲ್ಲದೇ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯನ್ನು ನೆನೆಸುತ್ತಾ ಪಾದಯಾತ್ರೆಯನ್ನು ಬೆಳೆಸ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರ್ ಹರ್ ಮಹಾದೇವ್. ಹೌದು ನೋಡ್ರಿ, ಇಲ್ಲಿ ಈ ಕಾಡಿನಲ್ಲಿ ಆದಿವಾಸಿಗಳು ಈಗಲೂ ವಾಸಿಸ್ತಾರೆ. ಅವರು ಸಹಿತ ಇಲ್ಲಿ ಎಲ್ಲ ರೀತಿಯ ವ್ಯವಸಾಯಗಳನ್ನು ಸಹಿತ ಮಾಡ್ತಾ ಇದ್ದಾರೆ ಈ ಫಾರೆಸ್ಟ್ಗಳಲ್ಲಿ. ಈಗ ಇನ್ನು ಮುಂದೆ ಕಾಣ್ತಿರೋ ಗುಡ್ಡ, ಅದನ್ನು ದಾಟಿ ನಾವು ಹೋಗಬೇಕು. ಇಲ್ಲಿ ಬುಡಕಟ್ಟು ಜನಾಂಗದ ಜನರಲ್ಲಿ ವಾಸಿಸ್ತಾರೆ. ಒಂದು ಹಳ್ಳಿ ಇದೆ, ಹತ್ತಿರದಲ್ಲಿ ಒಂದು ಆಂಜನೇಯ ಸ್ವಾಮಿ ಗುಡಿ ಬರ್ತದೆ. ಅವ್ರಿಗಾಗಿ ಕೆಲವೊಂದು ಮನೆಗಳು ಮಾಡ್ಕೊಂಡಿದ್ದಾರೆ ಇಲ್ಲೇ ಕಾಡಲ್ಲಿ. ಒಂದು ಹಳ್ಳಿನೇ ಇದೆ ಇಲ್ಲಿ. ಇದೆ ಇಲ್ಲೊಂದು ದೇವಸ್ಥಾನ ಇದೆ ನೋಡ್ರಿ. ಬುಡಕಟ್ಟಿನ ಜನಾಂಗದ ಮಕ್ಕಳು ಆಟ ಆಡ್ತಾರೆ. ಹಾಯ್ ಹಾಯ್ ಬಾಯ್. ನೋಡಿ ಹೇಗಿದೆ. ಬರ್ರಿ ಬರ್ರಿ ಬರ್ರಿ. ಮೊಟ್ಟ ಮೊದಲ ಮಾರಿಗೆ ಶ್ರೀಶೈಲ ದೇವಸ್ಥಾನದಿಂದನೇ ಇಲ್ಲಿಗೆ ನಾವು ಹೋಗುವ ಒಂದು ರೂಟ್ನ ಮ್ಯಾಪ್ನ ಕ್ಲಿಯರಾಗಿ ಬ್ಯಾನರ್ ರೂಪದಲ್ಲಿ ಹಾಕಿದ್ದಾರೆ. ಅದರ ಮುಂದೆ ನಮ್ಮ ಗ್ರೂಪಿನ ಸದಸ್ಯರು ಹಿರಿಯರಾದ ಶ್ರೀ ಶೆಟ್ಟರ್ ಸರ್ ಇದ್ದಾರೆ, ಹಾಗೂ ನಮ್ಮ ಗೌಸಿದಪ್ ಸರ್ ಅವರಿದ್ದಾರೆ. ಹಾಗೆ ಹಿಂದೆ ಸಾಕಷ್ಟು ನಮ್ಮ ಬಿಜಾಪುರ ಗ್ರೂಪ್ನೂ ಬರ್ತಾ ಇದೆ. ಎಸ್ ಸರ್, ಬನ್ನಿ. ಅಲ್ಲಲ್ಲಿ ಸೈನ್ ಬೋರ್ಡ್ಸ್ಗಳನ್ನು ಹಾಕಿದ್ದಾರೆ. ಈ ಥರ ಒಣಗಿದ ಗಿಡಗಳ ಸಮೂಹ, ನಲ್ಲಮಲ್ಲ ಫಾರೆಸ್ಟ್. ಬೇಸಿಗೆಯಲ್ಲಿ ಈ ರೀತಿ ಇರುತ್ತೆ, ಮಳೆಗಾಲದಲ್ಲಿ ಚೆನ್ನಾಗಿರ್ಬೋದು, ಬಟ್ ನೋಡೋಕ್ಕೆ ಇಲ್ಲಿ ಚಾನ್ಸಸ್ ಸಿಗಲ್ಲ. ಈಗ ನಾವು ಇರ್ಬೋದು ಸಂಬಂಧ ಇನ್ನೂ 9 ಕಿಲೋಮೀಟ್ರ್ ಐತೆ. ಓಕೆ, ಚಲೋ. ನಮ್ಮ ಭಕ್ತಾದಿಗಳು ಕಾಡಿನಲ್ಲೂ ಸಹಿತ ಮಾದರಿ ಮನೆಗಳನ್ನು, ತಮ್ಮ ಕನಸಿನ ಮನೆಗಳನ್ನು ಕಟ್ಟಿದ್ದಾರೆ. ಭಕ್ತಿಯ ಪೂರ್ವಕವಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಅವರ ಎಲ್ಲ ಆಸೆಗಳನ್ನು ಈಡೇರಿಸಲಿ ಅಂಥೇಳಿ ಅವರಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಹೌದು, ಹೊಸದಾಗಿ ಒಂದು ಬೋರ್ ಪಾಯಿಂಟ್ ಮಾಡಿದ್ದಾರೆ ಇಲ್ಲಿ, ಹೊಸದಾಗಿ ಮಾಡಿದ್ದಾರೆ ನೋಡಿರಿ. ಐಸ್ ಕ್ರೀಮ್ ಸಹಿತ ಅವೈಲೇಬಲ್ ಇದೆ. ಯಾವ್ರು ಸರ್ ನೀವು? ಯಾವುದು? ಬಳ್ಳಾರಿನಾ? ನಮ್ಮ ಭಾಗದವ್ರು, ಕೊಪ್ಪಳ. ಹಾಂ, ಎಷ್ಟನೇ ಸಲ ಬರ್ತಾ ಇರೋದು? ನನ್ನದು 5 ಆಗಿದೆ. 5 ಸಲ ಆಗಿದೆನಾ? ವೆರಿ ಗ್ರೇಟ್, ಸೂಪರ್. ಹಾಂ, ನಿಮ್ಮ ಅಕ್ಕ ತಂಗಿಯವರು ಇಬ್ಬರು ಇದು 2ನೇ ವರ್ಷ. 2ನೇ ವರ್ಷ. ಓಹೋ, ಗುಡ್ ಗುಡ್. ಹೆಂಗೆ ಅನಿಸ್ತದೆ ಸರ್ ಎಕ್ಸ್ಪೀರಿಯನ್ಸು? ಒಳ್ಳೆ ಎಕ್ಸ್ಪೀರಿಯನ್ಸ್. ಹೌದಲ್ಲ, ಪ್ರತಿ ವರ್ಷ ಬರ್ಬೇಕು ಅನಿಸ್ತದೆ ರೀ? ಹಾಂ ಸರ್. ಹಾಂ ಹಾಂ ಹಾಂ. ಇಲ್ಲಿ ಪ್ರತಿ ವರ್ಷ ಜಲ್ದಿ ಬರ್ತಿದ್ವಿ. ಹಾಂ, ನಮ್ಮ ಅಕ್ಕ ಮಕ್ಕಳಿಗೂ ತಂಗಿ ಇಬ್ಬರದ್ದು ಎಕ್ಸಾಮ್ ಇವತ್ತು ಮುಗೀತು. ಓಹೋ, ಬೆಳಿಗ್ಗೆ ಅವ್ರನ್ನ ಸ್ಕೂಲಿಗೆ ಕಳಿಸಿ ಆ ಕಡೆ ಹುಡುಗರನ್ನ ಅಪ್ಪ ಕಲೆಕ್ಟ್ ಮಾಡಿ ಅಂತೇಳಿ ಮತ್ತೆ ನಾವು ಇಲ್ಲಿ ಬಸ್ ಹಾಕಿ ಬಂದ್ಬಿಟ್ಟಿದ್ವಿ. ಓಹ್, ಗ್ರೇಟ್ ಗ್ರೇಟ್ ಗ್ರೇಟ್. ಚಲೋ. ವೆಹಿಕಲ್ ಮಾಡ್ಕೊಂಡು ಬರ್ತಿದ್ವಿ. ಈ ವರ್ಷ ಮಿಸ್ ಆಗುತ್ತೆ ಅಂತ ತಡ್ಕೊಳ್ಳಾರ್ದ ಲಾಸ್ಟಿಗೆ ಮತ್ತೆ ಹಾಂ, ಇವರಿಬ್ಬರು ನೆನ್ಸ್ಕೊಂಡು ಹೋಗ್ಲೇಬೇಕಂತೇಳಿ. ಓಹೋ ಹೋ ಹೋ. ಇಲ್ಲ, ಚೆನ್ನಾಗಿ ಮಾಡಿದ್ರಿ ಬಿಡಿ ಸರ್, ಒಳ್ಳೆಯದು. ಅವ್ರ ಪಾಪ ಅಂದ್ಕೊಂಡಾರ. ಹಾಂ ಹಾಂ ಹಾಂ. ಇಲ್ಲ, ಚೆನ್ನಾಗಿರ್ತದೆ. ಹಾಂ ಸರ್, ಚೆನ್ನಾಗಿರ್ತದೆ ರೀ. ಹಾಂ ಸರ್. ಇಸ್ಮಾಯಿಲ್
ಬಾಗೇವಾಡಿ ಎಷ್ಟು ವರ್ಷ ಆತ್ರಿ ಬರಕತ್ತು? 3 ವರ್ಷ. ಓಕೆ, ಆರಾಮ. ಹಾಂ, ಮತ್ತೊಂದು ಟೀಮ್ ಬಂದಿದೆ ಇವಾಗ. ಇದು ಬಿಜಾಪುರದ ಗ್ರೂಪೇ ಅನಿಸುತ್ತೆ. ಇನ್ನೊಂದು ಬನ್ನಿ ಕೇಳೋಣ. ಯಾವ ಊರ್ರಿ? ಹಾಂ, ಅತಣಿ. ಎಷ್ಟು ಜನ ಅದ್ರಿ ಗ್ರೂಪ್? ನಾವು ಒಂದು 4 ಜನ ಇದ್ರಿ. 4-5 ಜನ ಅದ್ರಿ. ಯಾಕೆ ಲೇಟಾಗಿ ಬಂದ್ರಿ ಈ ಸಲ ನೀವು? ಇಷ್ಟ ಪ್ರತಿ ಸಲ ಬರೋದು ಹೀಗೆ? ಓಕೆ, ಹಾಂ, ರೈಟ್. ಆಗಲಿ. V2 KPL. ಹಾಂ ರೀ. ಎಲ್ಲಿ ಬಿಜಾಪುರದವ್ರ ನೀವು? ಎಲ್ಲಿ? ರಾಯಚೂರದವರು. ಓಕೆ. ಇಲ್ಲಿ ಹಳ್ಳಿಯಿಂದ ಮತ್ತೊಂದಿಷ್ಟು ಜನ ಬರ್ತಾ ಇದ್ದಾರೆ. ಬನ್ನಿ ಕೇಳೋಣ. ಯಾವ ಊರವ್ರು ಸರ್ ನೀವು? ಲಿಂಗಸೂರವ್ರು. ಎಷ್ಟು ವರ್ಷ ಆಯ್ತು ಬರಕತ್ತ? 4 ವರ್ಷ ಆಯ್ತು. ಹೌದನ್ರಿ. ಹಾಂ, ಹಿಂಗೆ ಬರಗಾಲ ಹೋಗ್ತಿರಿ, ನಿಮ್ಗೇನು ತೊಂದರೆ ಅನ್ಸಲ್ಲ? ಕಾಲು ಮೊದಲಿನ ಹಿಂಗೆ ಪ್ರಾಕ್ಟೀಸ್ ಐತಿ? ರೈಟ್. ಆಗಲಿ. ನೀವು ಅದು ಲಿಂಗಸೂರವ್ರೆ? ಇಲ್ರಿ, ನಾವು ಕುಷ್ಟಗಿಯವರು. ನಾವು ಕೊಪ್ಪಳದವ್ರಿ. ಹಾಂ, ಆಯ್ತು. ಯಾವ ಊರು ರೀ? ಕೊಪ್ಪಳ. ನಮ್ಮೂರವ್ರು. ನಾವು ಕೊಪ್ಪಳದವ್ರು ಸರ್. ಬನ್ನಿ ಕಟ್ಟಿಗಿರಿಯ. ಹಾಂ, ರೈಟ್. ಆದ್ ಬಿಡ್ರಿ, ನಮ್ಮೂರವ್ರು ಆದ್ರಲ್ಲ ಮತ್ತೆ ಎಲ್ಲರೂ. ನೀವೇ ಅವ್ರ ಸರ್? ನಮ್ಮ ವಿರೇಜ್ ಅವ್ರಿ ಸರ್. ಎಲ್ಲಿ ರೀ? ಲಿಂಗಸೂರು ಹತ್ರ. ಡ್ಯಾಮ್ ಹಾಂ, ನಾರಾಯಣಪುರ ಡ್ಯಾಮ್. ಅಲ್ಲ, ಅದು ನಾರಾಯಣಪುರ ಡ್ಯಾಮ್ ಐತಲ್ಲ, ಕ್ಯಾಂಪ್ದವ್ರು ನೀವು? ಹೌದನ್ರಿ. ಹಾಂ. ಯಾವ ರೀ ಅಮ್ಮ ನೀವು? ರಾಯಚೂರವ್ರ? ಹಾಂ, ನಿಮ್ಮ ಗ್ರೂಪ್ ಮುಂದೈತಿ. ನಮ್ಮದು ಕೊಪ್ಪಳ. ಎಷ್ಟನೇ ವರ್ಷ ಈಗ ನೀವು ಬರ್ತಾ ಇರೋದು? 5ನೇ ವರ್ಷ. ಓಕೆ. ನಾವು ಇದು 3ನೇ ವರ್ಷ ರೀ. ನೋಡ್ರಿ ಹುತ್ತು ಹೇಗಿದೆ. ಈ ಕಾಡಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹುತ್ತುಗಳಿವೆ. ಈಗ ಕಡೆಬಾಗಿಲು ವೀರಭದ್ರೇಶ್ವರ ಗುಡಿಯ ಹತ್ತಿರ ಬಂದಿದ್ದೇವೆ. ಯಾರು ಮೊದಲನೇ ಬಾರಿಗೆ ಪಾದಯಾತ್ರೆ ಮಾಡ್ತಾ ಇದ್ದೀರಿ, ಇಲ್ಲಿ ಕಾಯಿಗಳನ್ನು ತೆಗೆದುಕೊಂಡು ವೀರಭದ್ರೇಶ್ವರ ಗುಡಿಯಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಮುಂದೆ ಅಲ್ಲಿ ಪಾದಯಾತ್ರೆ ಪ್ರಾರಂಭ ಮಾಡೋದಿದೆ. ಅಲ್ಲಿ ತಾವು ಒಂದು ಕಾಯಿಯನ್ನು ಒಡೆದು ತಮ್ಮ ಪಾದಯಾತ್ರೆಯನ್ನು ಮುಂದುವರಿಸುತ್ತಾರೆ. ಯಾರು ಪಾದಯಾತ್ರೆಗೆ ಬೇಕಾಗಿರ್ತಕ್ಕಂಥ ಈ ಕಟ್ಟಿಗೆಗಳನ್ನು ಮಹಾನಂದಿಯಲ್ಲಾಗಲಿ, ಆತ್ಮಕೂರದಲ್ಲಾಗಲಿ, ವೆಂಕಟಾಪುರದಲ್ಲಾಗಲಿ ಖರೀದಿ ಮಾಡಿಲ್ಲ ಅಂತಂದರೆ ಇಲ್ಲಿ ನೀವು ಅದನ್ನು ಖರೀದಿ ಮಾಡ್ಬೋದು. ನಮ್ಮ ಗ್ರೂಪಿನ 2 ಯುವಕರು ಭಾಳ ಅಡ್ವಾನ್ಸ್ ಆಗಿ ಬೇಗನೆ ಬಂದು ಇಲ್ಲಿ ವೀರಭದ್ರೇಶ್ವರ ಗುಡಿ ಹತ್ತಿರ ನಿಂತಿದ್ದಾರೆ. ನಮ್ಮ ಸಿದ್ದು ಅವರು ಮತ್ತು ಶಿವ ಶೆಟ್ಟರ್ ಅವರು. ಯಾವ ಊರಲ್ರಿ? ಜಾವೂರು. ಎಲ್ಲಿ ಬರ್ತೀರಿ ಅದು? ಲಿಂಗಸೂರು ತಾಲೂಕು. ಇದು ಎಷ್ಟನೇ ಸಲ ನೀವು ಬರೋದು? ಅಲ್ಲ, ಎಷ್ಟನೇ ಸಲ ಬರೋದು? ಪ್ರತಿ ಸಲ ಬರ್ತೀರಿ? ಫಸ್ಟ್ನೇ ಸಲನ ಬಂದಿರಾ? ಇನ್ನು ನಿಮ್ಮ ಊರವ್ರವ್ರು ಬಂದಾರನ್ರಿ? ಇಲ್ಲಿ ಬಂದಾರ್ರಿ. ಓಕೆ. ಹೆಂಗೆ ಅನ್ಸಕತ್ತೈತ್ರಿ? ಈಗ ಒಂದು 9-10 ಕಿಲೋಮೀಟ್ರ್ ನಡೆದಿರಿ. ಈಗ ಹೆಂಗೆ ಏನು ತೊಂದರೆ ಅನಿಸಿಲ್ಲ? ಹಾಂ, ಮತ್ತು ನೀರು ತಂದ್ರಿ ಅಷ್ಟೇ ಸಾಕಂತೀರ ನೀರು? ಹಾಂ, ಓಕೆ. ಆಗಲಿ, ಆರಾಮಾಗಿ ನಡ್ರಿ ಹಂಗಾರೆ. ಎಷ್ಟು? 100 ರೂಪಾಯಾ? ಓಹೋ. ಓಕೆ. ಕಾರ್ಡ್ನಲ್ಲಿದೆ ಅಲ್ಲ ಸರ್? ಮತ್ತು ಊರಲ್ಲಿ ತೊಗೊಂಡ್ರೆ 50 ರೂಪಾಯಿ? ಹಾಂ, ಇರಲಿ, ಲಾಸ್ಟ್ ಪ್ರಾಫಿಟ್. ನೋಡಿ ಕೊಡ್ರಿ, ನೋಡಿ ಮುಗಿಸ್ಕೊಡ್ರಿ. ಕಡೆಬಾಗಿಲು ವೀರಭದ್ರೇಶ್ವರ ಗುಡಿ. ಇದು ಆತ್ಮಕೂರಿಂದ ಬಂದರೆ 14 ಕಿಲೋಮೀಟ್ರ್ ಆಗುತ್ತೆ. ನಾವು ವೆಂಕಟಾಪುರದಿಂದ ಫಾರೆಸ್ಟ್ ಚೆಕ್ ಪಾಯಿಂಟಿಂದ ಬರೋದ್ರಿಂದ 9 ಕಿಲೋಮೀಟ್ರಲ್ಲಿ ಬಂದುಬಿಡ್ತೀವಿ. ಇದು ಭಾಳ ಪುರಾತನವಾದಂಥ ಗುಡಿ. ಇದನ್ನು ಕೇವಲ ಶಿವರಾತ್ರಿ ಮತ್ತು ಯುಗಾದಿ ಸಮಯದಲ್ಲಿ ಮಾತ್ರ ಇದರ ದರ್ಶನ ಪಡೆಯಬಹುದು. ಬೇರೆ ಸಮಯದಲ್ಲಿ ಫಾರೆಸ್ಟ್ನಲ್ಲಿ ಯಾರೂ ಬರೋದಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ಇದರ ದರ್ಶನ ಪಡೆಯೋದಕ್ಕಾಗಲ್ಲ. ನೋಡಿ, ನಂದಿ ಇದೆ ಇಲ್ಲಿ. ಹಾಗೆಯೇ ವೀರಭದ್ರೇಶ್ವರನ ದರ್ಶನ ಮಾಡೋಣ. ಕಾಡಿನಲ್ಲಿರ್ತಕ್ಕಂಥ ಅಪರೂಪವಾದಂತಹ ಒಂದು ದೇವಸ್ಥಾನ ಅದು ವೀರಭದ್ರೇಶ್ವರ ದೇವಸ್ಥಾನ. ಕಡಿಬಾಗಿಲು ವೀರಭದ್ರೇಶ್ವರ. ಹಲೋ, ಸ್ವಲ್ಪ ಸೈಡ್ ದರ್ಶನ ತಗೊಳ್ರಿ. ಕಡಿಬಾಗಿಲು ವೀರಭದ್ರೇಶ್ವರ ದೇವಸ್ಥಾನ ಅತಿ ಹತ್ತಿರದಿಂದ ದೇವರ ದರ್ಶನವನ್ನು ತೆಗೆದುಕೊಡ್ರಿ. ಅದ್ಭುತವಾದಂಥ ದರ್ಶನ. ಅತ್ಯಂತ ಪುರಾತನವಾದಂಥ ದೇವಸ್ಥಾನ. ಕಡಿಬಾಗಿಲು ವೀರಭದ್ರೇಶ್ವರ ಗುಡಿಯಲ್ಲಿ
ಹತ್ತಿರ ತೆಗೆದುಕೊಂಡಂಥ ತೆಂಗಿನಕಾಯಿನ ಮೊದಲನೇ ಬಾರಿಗೆ ಬೆಟ್ಟ ಹತ್ತೋರು ಇಲ್ಲಿ ಕಾಯಿ ಹೊಡೆದು ತಮ್ಮ ಪಾದಯಾತ್ರೆಯನ್ನು ಮುಂದುವರಿಸಬೇಕು. ತಾವು ನೋಡ್ತಾ ಇದರಲ್ಲಿ ಕಾಯಿಗಳನ್ನು ಹೊಡಿತಾ ಇದ್ದಾರೆ. ಈಗ ಮೊದಲನೇ ಬಾರಿಗೆ ನಮ್ಮ ಸಿದ್ದು ಕಾಯಿಯನ್ನು ಹೊಡೆದು ಪಾದಯಾತ್ರೆ ಪ್ರಾರಂಭಿಸಿದ್ದಾರೆ. ನಮ್ಮ ಅವ್ರ ಹೆಸರು ಗೌಸಿದಪ್ಪರು, ಇವರು ಹುಲಿಯಪ್ಪರು ಸಹಿತ ಮೊದಲನೇ ಬಾರಿಗೆ ಕಾಯಿಯನ್ನು ಹೊಡೆದು ಪ್ರಾರಂಭಿಸಿದ್ದಾರೆ. ಬನ್ನಿ, ಈಗ ನೋಡಿ ನಮ್ಮ ದುರ್ಗಮದ 1ನೇ ಹಂತ ಸ್ಟಾರ್ಟ್. ಇದು ಕಡೆಬಾಗಿಲು ವೀರಭದ್ರೇಶ್ವರ ಗುಡಿಯ ದರ್ಶನದ ನಂತರ ಬರುವ ದುರ್ಗಮ ಹಾದಿಯ ಮೊದಲನೇ ಹಂತ. 1ನೇ ಗುಡ್ಡ ಅನ್ಕೋಬೋದು. ಭಾಳ ಸ್ಟೆಪ್ಸ್ಗಳಿದ್ದಾವೆ. ಅದು ಯಾವ ಕಾಲದಲ್ಲಿ ಮಾಡ್ಯಾರೋ ಗೊತ್ತಿಲ್ಲ. ಸ್ಟೆಪ್ಸ್ ಅನ್ಈವನ್ ಅದಾವೆ. ಇಲ್ಲಿ ನಾವು ಯೂಸ್ ಮಾಡ್ತಿರೋ ಈ ಬೆತ್ತನೇ ಭಾಳ ಆಸರ, ಭಾಳ ಡೆಲಿಕೇಟ್ ಇದೆ. ನೋಡಿ ಹೇಗಿದೆ, ಕೆಳಗಡೆನೂ ನೋಡಿ ಹೀಗಿದೆ. ಮಲ್ಲಿಕಾರ್ಜುನನ ಭಕ್ತರು ಮಲ್ಲಯ್ಯನ ನೆನೆಸ್ತಾ ಹೆಜ್ಜೆಗಳನ್ನು ಹಾಕುತ್ತಾ ಶ್ರೀಶೈಲಂ ಕಡೆಗೆ ಹೋಗ್ತಾ ಇದ್ದಾರೆ. ಈಗ ಸಮಯ ಅಂದಾಜು 6 ಗಂಟೆ ಆಗ್ತಾಯಿದೆ ಸಾಯಂಕಾಲ. ರಾತ್ರಿ ಸುಮಾರು 1 ರಿಂದ 2 ಗಂಟೆವರೆಗೂ ನಡೆಯುವ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಂತರ 1-2 ತಾಸು ರೆಸ್ಟ್ ಮಾಡಿ ಮತ್ತೆ ನಡಿಬೇಕಂತೇಳಿ. ಹೇಳಿ ಸರ್, ಹೇಳಿ. ಏನಿಲ್ಲ ಸರ್. ಇಲ್ಲೊಬ್ಬ ಭಕ್ತರು ಪಾದಾಚಾರಿಗಳಿಗೆ ಏಲಕ್ಕಿಗಳನ್ನು ಕೊಡ್ತಾ ಇದ್ದಾರೆ. ಧನ್ಯವಾದಗಳು. ಏನು ಪ್ರತೀಕ ಸರ್ ಇದು? ಏನು ಬೇಡ್ಕೊಂಡು ಕಟ್ತೀರಿ? ತೊಟ್ಲನಾ? ಓಕೆ. ನೋಡ್ರಿ, ಭಕ್ತಾದಿಗಳು ಇಲ್ಲಿ ತೊಟ್ಟಿಲ್ಲ ಕಟ್ತಾ ಇದ್ದಾರೆ. ಮಲ್ಲಿಕಾರ್ಜುನ ದೇವರನ್ನು ನೆನೆಸ್ಕೊಂಡು ಕಾಡಿನಲ್ಲಿ ಸಾಯಂಕಾಲ ಸುಮಾರು 6:30 ಗಂಟೆ ಆಗಿದೆ. ನೋಡ್ರಿ, ಹುಳಗಳ ಒಂದು ನಾದ, ಸೌಂಡ್, ಮೊಬೈಲ್ ರಿಂಗ್ ಟೋನ್ ಹೇಗಿದೆ ಅಂತ. ಎಷ್ಟು ಪವರ್ಫುಲ್ ಇದೆ ನೋಡೋದಕ್ಕೆ. ಹುಳುಗಳು ಎಲ್ಲೇ ದೂರದಲ್ಲಿ ಸಣ್ಣದಾಗಿರ್ತವೆ. ಸೌಂಡ್ ಮಾತ್ರ ಊಫರ್ ಹಾಕಿ ಪ್ಲೇ ಮಾಡಿದ ಹಾಗೆ ಆಗ್ತಾಯಿದೆ. ಇಲ್ಲಿ ಸೊಲ್ಲಾಪುರದಿಂದ ಬಂದಿರತಕ್ಕಂಥ ಒಬ್ಬರು ಭಕ್ತರದಾರ್ರಿ. ಅವರು ಬೈಕ್ನಲ್ಲಿ ಸೊಲ್ಲಾಪುರದಿಂದ ವೆಂಕಟಾಪುರವರೆಗೆ ಬಂದು ಅಲ್ಲಿಂದ ಪಾದಯಾತ್ರೆ ಮಾಡ್ತಾಯಿದ್ದಾರೆ. ಸರ್, ಎಷ್ಟನೇ ವರ್ಷ ಸರ್ ಇದು? 15ನೇ ವರ್ಷದ ಪಾದಯಾತ್ರೆ. 5 ವರ್ಷ. ಹಾಂ, ಬಾಕಿ ಎಲ್ಲ ಬೈಕ್ನಲ್ಲಿ ಬಂದಿದ್ದು. ಅಲ್ಲಿಂದ ಬೈಕ್ನಲ್ಲಿ ಬಂದು 15ನೇ ವರ್ಷ. ಬೈಕ್ ಎಲ್ಲಿ ಬಿಟ್ಟಿರಿ ಇವಾಗ ಮತ್ತೆ? ಅಲ್ಲಿ ಹಾಂ. ನೋಡಿರಿ, ಭಕ್ತರು ಇಷ್ಟೆಲ್ಲ ಕಷ್ಟ ರೀತಿಯಲ್ಲಿ ಇಲ್ಲಿಗೆ ಟ್ರಾವೆಲ್ ಮಾಡಿ ಬರ್ತಾಯಿದ್ದಾರೆ. ಇಲ್ಲಿ ಬಳ್ಳಾರಿಯಿಂದ ಸಹಿತ ಬಂದಿದ್ದಾರೆ. ಈಗ ತೊಟ್ಲ ಸೇವೆಯನ್ನು ಮಾಡಿರ್ತಕ್ಕಂಥ ಇವರು ಬಳ್ಳಾರಿಯಿಂದ ಬಂದಿದ್ದಾರೆ. ನಿಮ್ದು ಎಷ್ಟನೇ ವರ್ಷ ಸರ್? ಸರ್, ಎಷ್ಟನೇ ವರ್ಷದ ಪಾದಯಾತ್ರೆ? 2ನೇ ವರ್ಷ. ಆಯ್ತು ಸರ್, ಅಲ್ಲಿ ಓಕೆ. ಈಗ ಸಮಯ 6:50 ನೋಡ್ತಾ ಇದ್ದೀರಿ. ಕಾಡಿನ ಮೇಲೆ ಆಕಾಶ ಒಂದು ಮಾತ್ರ ಬೆಳ್ಳಗೆ ಸ್ವಲ್ಪ ಕಾಣಿಸ್ತಾ ಇದೆ. ಬಿಟ್ಟರೆ ನಮ್ಮ ಮುಂದಿನ ದಾರಿ ಈ ರೀತಿ ಇದೆ. ನೋಡ್ರಿ, ಮುಂದೆ ಆಕಾಶ ಮಾತ್ರ ಕಾಣಿಸ್ತಾ ಇದೆ, ದಾರಿಯಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಟಾರ್ಚ್ ಇದೆ, ಬಟ್ ಆದರೂ ಇನ್ನೂ ಸ್ವಲ್ಪ ಲೈಟ್ ಬೆಳಕಿದೆ. ಅದೇ ಬೆಳಕಿನಲ್ಲಿ ಸಾಗ್ತಾ ಇದ್ದೀವಿ. ರಾತ್ರಿ ಸಮಯ 2:15 ನೋಡ್ರಿ, ಈಗೂ ಸಹಿತ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಬಿಜಾಪುರ ಗುಂಪಿನಿಂದ, ಆ ಊರಿನಿಂದ ಜನ ಸತತವಾಗಿ ಶಿವರಾತ್ರಿಯಿಂದ ಹಿಡಿದು ಯುಗಾದಿ ಅಮಾವಾಸ್ಯೆ ಮುಗಿಯೋವರೆಗೂ ಸಹಿತ 24 hours ಇವರು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಲ್ಲಿ ನೋಡ್ಬೋದು, 3 ಲಾರಿಗಳನ್ನು ತೊಗೊಂಬಂದಿದ್ದಾರೆ ಅವರು ಮೆಟೀರಿಯಲ್ಸ್.
ಟ್ಯಾಬ್ಲೆಟ್ಸ್ ಇದ್ರ ಪಕ್ಕಕ್ಕೆ ನೋಡ್ರಿ ಒಂದು ಇದೆ, ಇದ್ರದ್ದು ಹಿಂದೆ ಒಂದು ಐತೆ. ಅವಾಗ ನಾವು ಇದು ಅದರ ಇಲ್ಲಿ ನೋಡ್ರಿ ಮೋಸ್ಟ್ಲಿ ಹೋಗಿರ್ಬೇಕು ಅವರು. ಯಾಕೆ ಒಳಗತಿ ಅಣ್ಣ ಆರಾಮ್ ಕರ್ಕೊಂಡು ಹೊಂಟಾನ, ಚಿಂತೆ ಯಾಕೆ ಮಾಡ್ತಿ? ತಗೋ ಇಲ್ಲಿ ಚಾಕ್ಲೇಟ್ ತಗೋ. ಹಾಂ ತಗೋ 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 ತಗೋ. ಯಾರಿಗೆ ಕೊಡ್ಬೇಡ. ಹಳೆ ಆರಾಮ್ ನಡೆಯಕತ್ತಾನನ್ರಿ? ಈಗ ನಡೆಯಕತ್ತಾನ. ಚಲೋ ಆತ. ಹೌದು ಸರ್. ಹೌದು. ಅಕ್ಕಲ್ಕೋಟ ಎಷ್ಟನೇ? ನಾವು ಕೊಪ್ಪಳದವ್ರಿ. ಕೊಪ್ಪಳದವ್ರು. ಹಾಂ. ಮೊಮ್ಮಗನ್ರಿ? ಹಾಂ. ಎಷ್ಟನೇ ವರ್ಷರಿಗೆ ಬರೋದು ನೀವು? ನೀವು ಎಷ್ಟನೇ ವರ್ಷದ ಬರೋದು ಪಾದಯಾತ್ರೆಗೆ? ಫಸ್ಟ್ ಟೈಮ್ ಬಂದಿರಾ? ಹಾಂ. ನಿಮ್ಮ ಗ್ರೂಪ್ ಐತೆ ಒಬ್ಬರು ಇದ್ರೆ ಬರಾಕತ್ತಾರ ಮಂದಿ? ನಿಮ್ಮ ಮಂದಿ ನಿಮ್ಮ ಊರವ್ರು? ಹೌದ್ರಾ? ಹ್ಞೂ. ಆಯ್ತು ಅವ್ರಿ, ಮುಗ್ದ ಬಿಡುತ್ತೆ ಆಲ್ಮೋಸ್ಟ್. ಈಗ ನೀವು ನೋಡ್ತಾ ಇರೋದು ಭೀಮನ ಕೊಳ್ಳ. ಅದ್ಭುತವಾದಂಥ ಪ್ರೇಕ್ಷಣೀಯ ಸ್ಥಳ. ನಮ್ಮ ಪಾದಯಾತ್ರೆಯಲ್ಲಿ ಬರ್ತಕ್ಕಂಥ ಒಂದು ಅದ್ಭುತವಾದಂಥ ಸ್ಥಳ. ಇದು ಒಂದು ಪ್ರಮುಖ ಘಟ್ಟ ಸಹಿತ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಭೀಮನ ಕೊಳ್ಳಕ್ಕೆ ಇಳಿತಾ ಇದ್ದೀವಿ. ಇದು ಸಹಿತ ಬಹಳ ದುರ್ಗಮ ಇದೆ. ನೋಡಿ ಸ್ಟೆಪ್ಸ್ ಹೇಗಿದೆ ಭೀಮನ ಕೊಳ್ಳಕ್ಕೆ ಇಳಿಯೋದು. ಪಾದಯಾತ್ರೆ ಮೂಲಕ ಇಲ್ಲಿ ಬರ್ತಕ್ಕಂಥ ಎಲ್ಲ ಆಲ್ಮೋಸ್ಟ್ ಭಕ್ತಾದಿಗಳದ್ದು ಚಪ್ಪಲ್ ಕಂಡೀಷನ್ಸ್ ಮುಗಿದೇ ಬಿಟ್ಟಿರುತ್ತೆ ಅದರಲ್ಲಿ. ಹೀಗಾಗಿ ರಾಶಿ ರಾಶಿ ಚಪ್ಪಲ್ಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಇಳಿಬೇಡ್ರಿ, ಅಲ್ಲಿ ಒಂದು 3ನೇ ಕಟ್ ಐತಿ, ಅಲ್ಲಿ ಇಳೀರಿ. ಇದು ಡೇಂಜರ್ ಐತಿ. ಇದು ಭೀಮನ ಕೊಳ್ಳಕ್ಕೆ ಇಳಿಯೋದಕ್ಕೆ 1ನೇ ಶಾರ್ಟ್ಕಟ್ ರಸ್ತೆ. ಭಾಳ ಟಫ್ ಇದೆ, ಇದು ಅಷ್ಟು ಸೂಕ್ತ ಅಲ್ಲ. ಇದು 2ನೇ ಶಾರ್ಟ್ಕಟ್ ರಸ್ತೆ ಭೀಮನ ಕೊಳ್ಳಕ್ಕೆ ಇಳೋಕ್ಕೆ. ಇದು ಸಹಿತ ಸ್ವಲ್ಪ ಅಪಾಯಕಾರಿ ಐತಿ. ನೋಡ್ರಿ ಹೇಗಿದ್ದಾವೆ ಸ್ಟೆಪ್ಸ್ಗಳೆಲ್ಲ. ಇನ್ನು ಭೀಮನ ಕೊಳ್ಳದಲ್ಲಿ ಇಳಿದು ಅಲ್ಲಿ ಹತ್ತಾ ಇದ್ದಾರಲ್ಲ, ಅಲ್ಲಿಂದ ನಾವು ಮೇಲಲ್ಲಿಗೆ ಹೋಗಬೇಕು. ಇಲ್ಲಿ ಇಳಿಯೋದಕ್ಕೆ ಆಗಲ್ಲ ಅಂತಂದರೆ ಇದೇ ರೀತಿ ಸ್ಟ್ರೇಟ್ ಹೋಗಿ ಹಿಂಗೆ ಬಂದು ಹಿಂಗೆ ಹೋಗ್ಬೋದು. ಅದು ಸ್ವಲ್ಪ ರೌಂಡ್ ಆಗ್ತದೆ ರೀ. ಅಲ್ಲಿನೂ ಜನ ಹೋಗ್ತಾರೆ, ಇಲ್ಲಿನೂ ಹೋಗ್ತಾರೆ, ಅವ್ರವ್ರ ಆಸಕ್ತಿ ಮೇಲೆ. 3ನೇ ಶಾರ್ಟ್ಕಟ್ ದಾರಿಯಿಂದ ಇಲ್ಲಿ ಇಳಿತಾ ಇದ್ದಾರೆ. ಇದು ಸ್ವಲ್ಪ ಓಕೆ, ಅಡ್ಡಿ ಇಲ್ಲ, ಪ್ರಯತ್ನ ಮಾಡ್ಬೋದು. ಇಲ್ಲಾಂದರೆ ಸುತ್ತ ಹಾಕಿ ಬರೋದು ಬಹಳ ಚಲೋ. ಈಗ ನಾವು ಸಹಿತ 3ನೇ ದಾರಿಯಿಂದ ಇಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಭಾಳ ರಿಸ್ಕ್ ಇದೆ ನೋಡಿ. ನಾವು ಇಳಿತಾ ಈ ವಿಡಿಯೋ ಮಾಡೋದು ಅಷ್ಟು ಸರಳ ಇಲ್ಲ, ಆದರೆ ನಮಗೆಲ್ಲ ಇದನ್ನು ತೋರಿಸ್ಬೇಕಂತ ಹೇಳಿ
ಅಲ್ಲ ಸಂಗಮೇಶ್ ಮುಂದುವರಿ ಸರ್, ಮುಂದುವರಿ ನೀವು ಆ ಕಡೆ ಒಬ್ರು ಮುಂದೆ ರೀ, ಪೂರ ಮುಂದೆ. ಅಲ್ಲಿವರೆಗೂ ಇದು 2ನೇ ಶಾರ್ಟ್ ಕಟ್ ವೇ ನೋಡ್ರಿ, ಬರಾಕತ್ತಾರ. ಈಗ ಇಲ್ಲಿಗೆ ಹೋಗಬೇಕು. ಈಗ ನಾವು ಭೀಮನಕೊಳ್ಳದಲ್ಲಿ ಇಳಿದಿದ್ದೇವೆ ನೋಡಿ. ಭೀಮನಕೊಳ್ಳ ಒಂದು ಒಳ್ಳೆಯ ಅದ್ಭುತ ಪ್ಲೇಸ್. ಬಟ್ ಶಿವರಾತ್ರಿಯಿಂದ ಯುಗಾದಿ ಸಮಯದೊಳಗಡೆ ಭಾಳಷ್ಟು ಜನ ಭಕ್ತಾದಿಗಳು ಇಲ್ಲಿ ಬರೋದ್ರಿಂದ ಎಲ್ಲ ಬರೀ ಬಾಟಲ್ಸ್ಗಳು ತುಂಬಿಕೊಂಡಿವೆ. ನೋಡಿ, ಭೀಮನಕೊಳ್ಳೋದಕ್ಕೆ ಮೇಲಿಂದ ಅಲ್ಲಿಂದ ಇಳಿತಾ ಇದ್ದಾರೆ. ಇಲ್ಲಿ 3 ಶಾರ್ಟ್ಕಟ್ ದಾರಿಗಳದಾವು. ಇಲ್ಲಿ ಬಂದು ಇಲ್ಲಿ ಇಳಿತಾರೆ ನೋಡ್ರಿ. ಹೌದು, ಈಗ ನೋಡ್ರಿ ಅಲ್ಲಿ ಹೇಗೆ ಇಳಿತಾರೆ ಅಂಥೇಳಿ. ಅಲ್ಲೊಬ್ಬರು ವಯಸ್ಸಾದವರು ಇದ್ದಾರೆ, ಅಜ್ಜಿ. ಈಗ ನೋಡ್ರಿ ಅಲ್ಲಿ ಅವರೊಬ್ಬರು ಸೀನಿಯರ್ ಇದ್ದಾರೆ, ಅವ್ರು ನಿಲ್ಸೋದಕ್ಕೆ ಅಲ್ಲಿ ಜನ ಹೆಲ್ಪ್ ಮಾಡ್ತಾರೆ. ಇವರ ಇಲ್ಲಿ ಇಳಿತಾರಲ್ಲ ಇವರೇ, ಇವರ್ರಿ. ಯಪ್ಪ, ತೋರಿ ಮಾಮ ಒಂದಿಷ್ಟು ಖಾಲಿ ಮಾಡಿಬಿಡ್ರಿ ಓಲಿ. ನೋಡಪ್ಪ ಅದು ಅಲ್ಲ, ಅವ್ರು ಎಷ್ಟು ಜನ ಹುಡುಗಿಯರು ಅವ್ರ ಹುಡುಗರು ಬೇರೆ ಬೇರೆ ಹೆಚ್ಚು ಕೊಟ್ಟು ಹಿಂಗೆ ಸರ್ಕೊಂಡ್ರು. ಈ ರೀತಿ ತೊಂದರೆಯಲ್ಲಿ ಇರ್ತಕ್ಕಂಥ ಜನರಿಗೆ ಇಲ್ಲಿ ಜನ ಹೆಲ್ಪ್ ಮಾಡ್ತಾರೆ. ಅಂದರೆ ಮಲ್ಲಯ್ಯಜ್ಜ ಯಾವುದೇ ಒಂದು ರೂಪದಲ್ಲಿ ಬಂದು ಅವ್ರಿಗೆ ಸಹಾಯ ಮಾಡ್ತಾನೆ ಭಕ್ತರಿಗೆ. ಅವ್ರು ಕರೆಕ್ಟ್ ಇರ್ತಿರ್ತಾರ, ಅವ್ರು ಹೇಳೋದು ಮಾತಾಡಿ ನೋಡಿ ಹೆದರಿ ಹವಾರಿ ಬಿಡ್ಬೇಕು, ಹಂಗೆ ಮಾಡ್ತಾವೆ. ಹ್ಞೂ ಸರ್, ಹಿಡಿತೀರಿ ಅಂತ ಮೊನ್ನೆ ಮುಂಜಾನೆ ಬಿಟ್ಟರೆ ರೀ ಆ ಸೈಡ್ ನೋಡಿದ್ರೆ ಗೊತ್ತಾಗಬೇಕು. ಕುಂಟಾಡ್ತಾ ಇದೆ ಈ ತೋರಿಸ್ತಾರೆ. ನೋಡ್ರಿ, ಅಲ್ಲಿಂದ ಹಂಗೆ ಬಂದಿರ್ತೀವಿ. ಹಿಂಗೆ ಬಂದು ಇಲ್ಲಿ ಜನರು ಕಾಣಿಸ್ತಾರಲ್ಲ, ಹಿಂಗೆ ಇಳಿದು ಮತ್ತು ಇಲ್ಲಿ ಹಿಂಗೆ ಮೇಲೆ ಎತ್ತಿ ಈ ಕಡೆ ಸೈಡಿಂದ ಹಿಂಗೆ ಬರ್ತೀವಿ. ರೈಟ್, ಅದ್ಭುತವಾದ. ಈಗ ಏನಿದೆ ಸೌಂಡ್ ಕೇಳ್ತಾ ಇದ್ದೀರಿ, ಈ ರೀತಿಯ ಒಂದು ಮಿಡತೆಗಳು ನೋಡ್ರಿ. ಇಲ್ಲ ನೋಡಿ, ಬಡ್ಡಿಗೆ ಗಿಡ ತುಂಬ ಇದಾವೆ ನೋಡ್ರಿ, ಅದಕ್ಕೆ ಸೌಂಡ್ ಬರಾಕತ್ತದ. ಎಲ್ಲ ಗಿಡದ ಕಡೆ ಅತಡಿ ಕಡೆ ಅಲ್ಲಿಂದ ನಡ್ಕೊಂಬಂದ್ರೆ ಅಲ್ಲಿಂದ ನಡ್ಕೊತಾ ಬಂದೆ, ಅಂತಾಪುರದಿಂದ ನಡ್ಕೊತಾ ಬಂದ್ವಿ. ನಿನ್ನೆ 1 ಗಂಟೆಗೆ ಜಾಗ ಬಿಟ್ಟಿದ್ವಿ ರಾತ್ರಿ. ಎಲ್ಲಿ ರಾತ್ರಿ 1 ಗಂಟೆಗೆ ವೆಂಕಟಾಪುರ ಬಿಟ್ಟಿದ್ರಿ? ಎಷ್ಟು ಜನ ಅದ್ರಿ ನೀವು ಗ್ರೂಪ್? ಹಿಂದೆ ಹೋದಾಗ ಒಟ್ಟ ಜೀಪ್ನ್ಯಾಗ ಬಂದಿದ್ದೀವಿ ನಾವು. ಒಟ್ಟ ಒಂದು 3 ಮಂದಿ ಅಟ್ಟ ಬಂದಿದ್ವಿ. ಇನ್ನೂ ಇಬ್ಬರು ಹಿಂದೆ ಉಳ್ದಾರನ್ರಿ, ಇನ್ನೂ ಇಬ್ರು. ಅವ್ರು ಇನ್ಯಾವ ಬಾರಕ್ಕೆ ಬರ್ತಾರೆ. ಎಷ್ಟೇ ವರ್ಷ ಈಗ ಬರೋದು ನೀವು? 4ನೇ ವರ್ಷ. ಚಲೋ ಅನಿಸ್ತತ್ರೆ? ಕಾಲೇನು ತೊಂದರೆ ಅನ್ಸಲ್ಲ? ಎಲ್ಲ ಮಲ್ಲಯ್ಯಜ್ಜನ ಆಶೀರ್ವಾದ ಐತಿ. ಚಲೋ ಅನಿಸ್ತಿಲ್ಲಲ್ಲ? ಏನೂ ತೊಂದರೆ ಅಂತ ಅನಿಸಿಲ್ಲ? ಇಲ್ಲ, ಆಯ್ತು. ಈಗ ನೀವು ನೋಡ್ತಾ ಇದ್ದೀರಿ ಶ್ರೀ ಬ್ರಹ್ಮರಾಮ ಮಲ್ಲಿಕಾರ್ಜುನ ಕೃಪಾ ಭೀಮನಕೊಳ್ಳ ಕೈಲಾಸ ಬಾಗಿಲು ಶ್ರೀಶೈಲಂ ಮುಕ್ತಿ ಮಹಾದ್ವಾರ.
ಇಲ್ಲಿಗೆ ಪಾದಯಾತ್ರೆ ಮುಖ್ಯ ಘಟ್ಟ ಮುಗೀತದೆ. ಇಲ್ಲಿಂದ ಇನ್ನೊಂದು 5 ಕಿಲೋಮೀಟ್ರ್ ಹೋಗಿ ಶ್ರೀಶೈಲನ ದರ್ಶನ ಮಾಡಿಕೊಂಡು ನಾವು ಮುಗಿಸ್ಬೋದು. ಮೊದಲನೇ ಬಾರಿಗೆ ಹತ್ತಿರ್ತಕ್ಕಂಥ ನಮ್ಮ ಗ್ರೂಪಿನ ಸಿದ್ದವರಿದ್ದಾರೆ, ಸಂಗಮೇಶ್ ಹಾಗೂ ಹುರಿಯಪ್ಪ ಅವರು.
ಮಾಡಿ ಕೈ ಕಾರಾಗಿಲ್ಲ ನಾನು ಹತ್ತ ಎಕ್ಸ್ಟ್ರಾ ಬೇಕಂತ ಸಣ್ಣ ಹುಡುಗಿ ಕೈ ಒಂದು ಪ್ಲೇಟ್ ಕೊಟ್ಟಾರ ನೋಡಿ ಇವಾಗ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ನೋಡ್ತಾ ಇದ್ದೀರಿ ಮುಂಜಾನೆ ಸಮಯದಲ್ಲಿ. ನೋಡಿ ಗೋಪುರಗಳು ಕಾಣಿಸ್ತಾ ಇವೆ. ಹಾಗೆ ಗುಡ್ಡದಲ್ಲಿ ಇಂಥ ಬಿಸಿಲಿನಲ್ಲೂ ಸಹಿತ ಮಂಜಿನ ವಾತಾವರಣ ಇದೆ. ಹಾಗೆ ಸೂರ್ಯನನ್ನು ಒಂದು ಸಲ ನೋಡ್ಬಿಡೋಣ, ಇಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಕೈ ಹಿಡಿದು ಕೆಳಗೆ ಇಟ್ರಿ ಅಮ್ಮ.